ಅಣ್ಣ ಒಂದ್ ನಿಮಿಷ. ಈಗ ಒಳ್ಳೆಯವ್ರ ಬಗ್ಗೆ ಕೆಲವೊಬ್ರು ಅವ್ರ ಹಿಂದೆ ಮಾತಾಡ್ತಾರಲ್ಲ, ಅದಕ್ಕೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಒಂದ್ ಸಣ್ಣ ಮಾರಲ್ ಸ್ಟೋರಿ ಹೇಳ್ತೀನಿ ಕೇಳಿ. ಈಗ ಒಂದ್ ದೇವಸ್ಥಾನದಲ್ಲಿ ತುಂಬಾ ಜನ ಊಟಕ್ಕೆ ಅಂತ ಹೋಗಿ ಸತ್ತೋಗ್ಬಿಟ್ಟಿರ್ತಾರೆ. ಆ ಸತ್ತೋದಂತ ವ್ಯಕ್ತಿಗಳು ಯಮಲೋಕದಲ್ಲಿ ಚಿತ್ರಗುಪ್ತ ಮತ್ತೆ ಯಮರಾಜರು ಅವ್ರ ಕರ್ಮಗಳನ್ನ ಎಣಿಸ್ತಾ ಇರ್ತಾರಂತೆ. ಆಗ ಯಾರು ಇಷ್ಟು ಜನ ವ್ಯಕ್ತಿಗೆ ಸಾವಿಗೆ ಕಾರಣ ಯಾರು ಅಂತ ಅವ್ರಿಗೆ ಗೊಂದಲ. ಈ ಕರ್ಮನ ಯಾರಿಗ ಹಾಕೊಳ್ಳೋದು ಅಂತ. ಆಗೇನ್ ಮಾಡ್ತಾರೆ, ಈ ಚಿತ್ರಗುಪ್ತನು ಯಮರಾಜನು ಅವ್ರ ಕೈಲಿ ಬಗೆಹರ್ಸಕ್ ಆಗ್ದೇನೆ ಸಕಲ ಲೋಕೋದ್ಧಾರ ಶ್ರೀಮನ್ ನಾರಾಯಣ ವಿಷ್ಣು ಸ್ವಾಮಿ ಹತ್ರ ಹೋಗ್ತಾರೆ. ಆಗ ವಿಷ್ಣು ಸ್ವಾಮಿ ಪರಿಶೀಲನೆ ಮಾಡಿ ಕೇಳಿದಾಗ, ಏನು ಯಮರಾಜ ನಿನ್ನ ಸಮಸ್ಯೆ ಅಂತ ಕೇಳಿದಾಗ, ಸ್ವಾಮಿ, ಒಂದು ದೇವಸ್ಥಾನದ ಸಾವಿರಾರು ಜನ ಊಟ ಮಾಡಲು ಹೋಗಿ ತೀರೋಗಿದ್ದಾರೆ. ಈ ಕರ್ಮನ ಯಾರು ಪಾಸ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ, ಹೆಂಗ್ ತೀರೋದ್ರು ಅಂತ ಕೇಳಿದಾಗ, ಸ್ವಾಮಿ, ಒಬ್ಬ ಜೀವನದ ಜಿಗುಪ್ಸೆ ತಾಳ್ಲಾರ್ದಾನೆ ಒಬ್ಬ ಹುಡುಗಿ ವಿಶುದ್ಧ ಬಾಟ್ಲನ್ನ ಇಟ್ಕೊಂಡು ಮಾಮೂಲಿ ದೇವಸ್ಥಾನ ಬಳಿ ಹೋಗ್ತಾ ಇರ್ತಾಳೆ. ಆ ಭಗವಂತನ ಹತ್ರ ಕೇಳ್ಕೊಂಡು, ನನ್ ಜೀವನನ ಯಾಕಪ್ಪ ಹಿಂಗ್ ಬದುಕಿಸಿದ್ಯಾ, ಅದರಿಂದ ನಾನು ಹಿಂಗ್ ಬದುಕಲ್ಲ ಅಂತ ಅನ್ಬಿಟ್ಟು ಆ ಭಗವಂತನ ಹತ್ರ ಕೇಳ್ಕೊಂಡು ಆ ವಿಶುದ್ಧ ಬಾಟ್ಲನ್ನ ಕುಡಿಬೇಕು ಅಂತ ಅನ್ಕೊಂಡು ಹೋಗ್ತಿರುವಂತ ಸಂದರ್ಭ ಆ ಹುಡುಗಿ ಮಾತಾಡೋದನ್ನ ಒಬ್ಬ ವ್ಯಕ್ತಿ ಕೇಳಿಸ್ಕೊಂಡಿರ್ತಾನೆ. ಈ ಹುಡುಗಿ ಸತ್ತೋಗ್ತಾಳೆ ಅನ್ನೋ ಒಂದು ಕಾರಣಕ್ಕೆ ವಿಷ ಕುಡಿಯುವಂತ ಸಂದರ್ಭದಲ್ಲಿ ಬಾಟ್ಲನ್ನ ತಳ್ಳಿಬಿಡ್ತಾನೆ. ಅದು ಅವ್ರಿಗೆ ಗೊತ್ತಾಗಲ್ಲ ಪಾಪ, ಯಾಕಂದ್ರೆ ಪಕ್ಕದಲ್ಲಿ ಅಡಿಗೆ ಮಾಡ್ತಾ ಇರ್ತಾರೆ, ಅಡಿಗೆ ಒಳಗೆ ಮಿಕ್ಸ್ ಆಗ್ಬಿಡ್ತಾರೆ. ಆ ಹುಡುಗಿಗೂ ಗೊತ್ತಾಗಲ್ಲ, ಅವನಿಗೂ ಗೊತ್ತಾಗಲ್ಲ. ಈ ಒಂದ್ ಸಂದರ್ಭದಲ್ಲಿ ಆ ವಿಷ ಏನಾಗುತ್ತೆ, ಊಟ ಬಡಿಸಿದಾಗ ಆ ಎಲ್ಲಾ ಜನ ಸತ್ತೋಗ್ತಾರೆ. ಈಗ ಸ್ವಾಮಿ, ಆ ಹುಡುಗಿದು ತಪ್ಪಿಲ್ಲ, ಕಾರಣ ಜೀವನ ಜಿಗುಪ್ಸೆ ಆಗ್ಬಿಟ್ಟು ನಾನು ಸಾಯ್ಬೇಕು ಅಂತ ಹೊಟ್ಟಿರ್ತಾಳೆ. ಅದನ್ನ ತಪ್ಸಕ್ಕೋಸ್ಕರ ಇನ್ನೊಬ್ಬ ಹುಡುಗ ಬಂದು ಆ ವಿಷದ ಬಾಟ್ಲ ತಳ್ತಾನೆ. ಈಗ ಅವನದು ತಪ್ಪಿಲ್ಲ, ಒಂದು ಪ್ರಾಣನ ಉಳಿಸೋಕೋಸ್ಕರ ಅವನು ಆ ರೀತಿ ಮಾಡ್ತಾನೆ. ಇನ್ನು ಈ ಹಸ್ತಂತ ಜನಗಳಿಗೆ ಊಟ ಆಗ್ತಿರುವಂತ ವ್ಯಕ್ತಿದು ಕೂಡ ತಪ್ಪಿಲ್ಲ. ಯಾಕೆ ಅಂತಂದ್ರೆ ಅವನು ಪಾಪ ಸಾವಿರಾರು ಜನ ಹಸ್ತಿರ್ತಾರೆ, ಅವ್ರಿಗೆ ಊಟ ಹಾಕೋದ್ರಲ್ಲಿ ಏನ್ ತಪ್ಪು ಸ್ವಾಮಿ? ಈ ಕರ್ಮನ ಯಾರು ಕೊಡೋದು ಅಂತ ಡೌಟ್ ಆಗ್ಬಿಡ್ತದೆ ಪಾಪ. ಆಗ ಶ್ರೀಮನ್ ವಿಷ್ಣು ಹೇಳ್ತಾನೆ, ಹೋಗು ಆ ದೇವಸ್ಥಾನ ಬಳಿ ಇನ್ನೊಂದ್ಸಲ ಹೋಗಿದ್ ಬಾ, ಅಲ್ಲಿ ವಿಚಾರ ಏನಂತ ತಿಳ್ಕೊಂಡ್ ಬಾ ಅಂತ ಯಮರಾಜನ್ ಕಳಿಸ್ದಾಗ, ಆ ದೇವಸ್ಥಾನ ಬಳಿ ಹೋಗ್ದಾಗ ಒಬ್ಬ ಯಮ್ಮ ದ್ವಾರಪಾಲಕದ ಹತ್ರ ಕೂತಿರ್ತಾಳೆ. ಆಗ ಕೇಳ್ತಾಳೆ, ಅಮ್ಮ ಇಲ್ಲಿ ಅಡಿಗೆ ಮಾಡ್ತಾ, ಇಲ್ಲಿ ಊಟ ಎಲ್ಲಿ ಆಗ್ತಾರಮ್ಮ ಅಂತ ಕೇಳಿದಾಗ ಆ ಯಮ್ಮ ಏನಂತಾಳೆ ಅಂತಂದ್ರೆ, ಸ್ವಾಮಿ ದಯವಿಟ್ಟು ಹೋಗ್ಬೇಡಿ, ಹೋದ್ರೆ ನಿಮ್ಗೂ ವಿಷ ಸಾಯಿಸ್ಬಿಡ್ತಾರೆ, ಆ ವ್ಯಕ್ತಿ ಸರಿ ಇಲ್ಲ ಅಂತ ಅನ್ಬಿಟ್ಟು ಹೇಳ್ಬಿಡ್ತಾರೆ. ಆಗ ಶ್ರೀಮನ್ ವಿಷ್ಣು ಏನಂತಂದ್ರೆ, ಸೀದಾ ಈ ಕರ್ಮ ಎಲ್ಲ ತಕೊಂಡೋಗಿ ಆ ಯಮ್ಮನಿಗೆ ಹಾಕಿ ಅಂತ ಇಮ್ಮಿಡಿಯೇಟ್ ಆಗಿ ಹೇಳ್ತಾನೆ. ಕಾರಣ ಇಷ್ಟೇ, ಆ ವ್ಯಕ್ತಿ ಹಸ್ತಿರುವಂತ ವ್ಯಕ್ತಿಗಳಿಗೆ ಊಟ ಹಾಕೋದಷ್ಟೇ ಕಾನ್ಸೆಪ್ಟ್ ಆಗಿತ್ತು. ಆದ್ರೆ ಆ ವ್ಯಕ್ತಿ ಬಗ್ಗೆ ಈ ಯಮ್ಮ ಏನು ಗೊತ್ತೋ ಗೊತ್ತಿಲ್ದೇನೋ ಕೆಟ್ಟದಾಗ ಮಾತಾಡ್ತಾಳೆ, ಕೆಟ್ಟದಾಗ ಪ್ರಚಾರ ಮಾಡ್ತಾಳೆ. ಅದಕ್ಕೆ ಆ ವ್ಯಕ್ತಿ ಕರ್ಮನೆಲ್ಲ ಈ ಯಮ್ಮನಿಗೆ ಪಾಸ್ ಆಗುತ್ತೆ. ಕಾರಣ, ಯಾವುದೇ ಒಬ್ಬ ವ್ಯಕ್ತಿಗಳ ಬಗ್ಗೆ ಆಗ್ಬೋದು, ಯಾರ ಬಗ್ಗೆನ ಆಗ್ಬೋದು, ಕೆಟ್ಟದಾಗಿ ಮಾತಾಡಬಾರ್ದು, ಕೆಟ್ಟದಾಗಿ ಆಡ್ಕೊಳ್ಬಾರ್ದು. ಇಷ್ಟೇ. ಆಡ್ಕೊಳ್ಳೋರ್ಗೆ ಅವ್ರ ಕರ್ಮನ ಇವ್ರು ತಗೊಳ್ತಾರೆ. ಅರ್ಥ ಆಯ್ತಾ ಮಗ? ಸರಿ ಅಣ್ಣ. ಓಕೆ.